ವಿದ್ಯಾಕಾಶಿ ಮೂಡಬಿದಿರೆಯಲ್ಲಿರುವ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ವತಿಯಿಂದ ಕನ್ನಡ ಭವನದಲ್ಲಿ ನಡೆದಂತ ಅಭಿನಯ ಪ್ರದಾನ ಚಿಣ್ಣರ ಮೇಳ ಶಿಬಿರ. ಇಲ್ಲಿ ವಿದ್ಯಾರ್ಥಿಗಳಿಗೆ ಅಭಿನಯದ ಕುರಿತು ಹೆಚ್ಚು ಒತ್ತು ಕೊಡುವುದರೊಂದಿಗೆ ಮಕ್ಕಳ ಮಾನಸಿಕ ಮತ್ತು ಬೌದ್ಧಿಕ ಬೆಳವಣಿಗೆಗೆ ಸಹಕಾರಿಯಾಗುವಂತಹ ಚಟುವಟಿಕೆಗಳನ್ನು ನಡೆಸಲಾಗುತ್ತಿದೆ. ಈ ಶಿಬಿರವನ್ನು ಜೀವನ್ ರಾಮ್ ಸುಳ್ಯ 10 ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿದ್ದು, ಹೋದ ವರ್ಷವೂ ಕೂಡ 80 ವಿದ್ಯಾರ್ಥಿಗಳಿಂದ ಕೂಡಿದ ಶಿಬಿರ ಯಶಸ್ವಿಯಾಗಿ ನೆರವೇರಿದೆ. ಈ ವರ್ಷ ಡಾಕ್ಟರ್ ಮೋಹನ್ ಆಳ್ವರಿಂದ ಉದ್ಘಾಟನೆಯಾಗಿ ನಿನಾಜಂ ಹಾಗೂ ಬೇರೆ ಕಡೆಗಳಲ್ಲಿ ಕಲಿತ 8 ಮಂದಿ ಶಿಬಿರದ 70 ಮಕ್ಕಳ ಜವಾಬ್ದಾರಿಯನ್ನ ಕೈಗೆತ್ತಿಕೊಂಡಿದ್ದರು. ಬೆಳಗ್ಗೆ 9 ರಿಂದ 10:30 ತನಕ ಮಕ್ಕಳಿಗೆ ರಂಗಕ್ಕೆ ಸಂಬಂಧಪಟ್ಟ ಆಟಗಳನ್ನ ಆಡಿಸಿ ಮಕ್ಕಳನ್ನ ಚುರುಕುಗೊಳಿಸಲಾಗುತ್ತದೆ. ಇದರಿಂದ ಸಂವಹನದಲ್ಲಿ ಹಿಂದಿರುವ ಮಕ್ಕಳು ತಮ್ಮ ಸಹಪಾಠಿಗಳೊಂದಿಗೆ ಮಾತನಾಡುವುದು, ಒಗ್ಗಟ್ಟಾಗಿರುವುದನ್ನ ಕಲಿತುಕೊಳ್ಳುತ್ತಾರೆ. ಇದು ಜೀವನ್ ರಾಮ್ ಸುಳ್ಯರ ವೃತ್ತಿ ಬದುಕಿನ 33ನೇ ಶಿಬಿರವಾಗಿದೆ. ಈ ರಜಾ ದಿನಗಳಲ್ಲಿ ಮಕ್ಕಳಿಗೆ ಒಂದು ವಿಶೇಷವಾದ ಕ್ಯಾಂಪ್ ಶಿಬಿರವನ್ನು ಮಾಡಬೇಕು ಅಂತ ಹೇಳೋದು ನಮ್ಮ ಆಶಯ. ಅದರಂತೆ ಕಳೆದ 10 ವರ್ಷಗಳಿಂದ ಚಿಣ್ಣರ ಮೇಳಗಳನ್ನು ಮಕ್ಕಳ ಬೇಸಿಗೆ ಶಿಬಿರಗಳನ್ನು ಸಂಘಟಿಸ್ತಾ ಇದ್ದೆ. ಈ ವರ್ಷ ಅದಕ್ಕಿಂತ ಭಿನ್ನವಾಗಿ ನಾನೊಬ್ಬ ರಂಗ ನಿರ್ದೇಶಕನಾಗಿದ್ದುಕೊಂಡು, ಒಬ್ಬ ನಟನಾಗಿದ್ದುಕೊಂಡು ಅಭಿನಯ ಪ್ರಧಾನವಾದಂತಹ ಒಂದು ಶಿಬಿರವನ್ನು ಮಾಡಬೇಕು ಅಂತ ಈ ವರ್ಷ ಆಳ್ವಾಸ್ನಲ್ಲಿ ನಡೀತಿರೋದು ಅಭಿನಯ ಪ್ರಧಾನವಾದಂಥ ಚಿಣ್ಣರ ಮೇಳ. ಸುಮಾರು 80 ಮಕ್ಕಳು ಈ ಶಿಬಿರದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮಾತಾಡಿದವರು ಮಾತಾಡಿದ್ದಾರೆ. ಈ ಶಿಬಿರದಲ್ಲಿ ಸುಮ್ಮನೆ ಕೂತವರು ಮತ್ತೆ ಹೆಚ್ಚು ಚುರುಕಾಗಿದ್ದಾರೆ. ರಂಗದ ಮೇಲೆ ಹೋಗದೇ ಇದ್ದವರು ಮೊದಲ ಬಾರಿ ರಂಗದಲ್ಲಿ ಹೋಗುವ ಹಾಗೆ ಆಗಿದೆ. ಇನ್ನೊಬ್ಬರ ಜೊತೆ ಮಿಂಗಲ್ ಆಗದವರು ಗುಂಪಿನ ಜೊತೆ ಮಿಂಗಲ್ ಆಗಿದ್ದಾರೆ. ಒಟ್ಟಿಗೆ ಸಮೂಹವಾಗಿ ಹಾಡ್ತಾರೆ, ಕುಣಿತಾರೆ, ಓಡಾಡ್ತಾರೆ. ಇದೆಲ್ಲವೂ ಕೂಡ ಈ ಶಿಬಿರದಿಂದ ಸಾರ್ಥಕ ಒಂದು ಖುಷಿಯಾಗಿದೆ. ಆ ನಿಟ್ಟಿನಲ್ಲಿ ಒಂದು ಸಾರ್ಥಕವಾದ ಶಿಬಿರ ಅಂತ ಹೇಳೋದನ್ನು ಬಹಳ ಪ್ರಾಮಾಣಿಕವಾಗಿ ಒಪ್ಪಿಕೊಳ್ತೇನೆ. ಒಟ್ಟು 8 ದಿನಗಳ ಶಿಬಿರದಲ್ಲಿ 10:30 ಬಳಿಕ ಮಕ್ಕಳಿಗೆ ಕ್ರಾಫ್ಟ್, ಪೇಂಟಿಂಗ್ ಪರಿಚಯ ಮಾಡಲಾಗಿತ್ತು. ಇದರ ನಡುವೆ ಮಕ್ಕಳಿಗೆ ಆಯಾಸದ ದಣಿವಿಗೆ ಜ್ಯೂಸ್ ಕೂಡ ನೀಡಲಾಗಿತ್ತು. ಇಲ್ಲಿ ಹತ್ತಿರದೂರಿನ ಮಕ್ಕಳಲ್ಲದೆ ಚಿತ್ರದುರ್ಗ ಜಿಲ್ಲೆಯ ಮಕ್ಕಳು ಕೂಡ ಕಂಡುಬಂದರು. ಇನ್ನು ಮಧ್ಯಾಹ್ನದ ಬಳಿಕ ಮಕ್ಕಳಿಗೆ ನಾಟಕಗಳನ್ನ ಅಭ್ಯಾಸ ಮಾಡಿಸಲಾಗಿದ್ದು, ಮಕ್ಕಳನ್ನ 5 ತಂಡಗಳಾಗಿ ಮಾಡಿ 5 ನಾಟಕಗಳನ್ನ ನಿರ್ದೇಶಿಸಲಾಗಿದೆ. ಭಾರತದ ಹಕ್ಕಿ ಓಂಕಾರ ಮೇಘಲಾಪುರ, ಗೋವಿನ ಹಾಡು ಮಮತಾ ಕಲ್ಮಕರ್, ಮಾಯಾ ರೊಟ್ಟಿ ಭಗೀರಥ ಕುಮಟ, ಕತ್ತಲೆ ನಗರ ತಲೆಕಿಟ್ಟ ರಾಜ ಮನುಜನೇಹಿಗ, ಹಕ್ಕಿ ಹಾಡು ಗೀತಕುಮಾರಿ ಮುಳ್ಯ ನಿರ್ದೇಶಿಸಿದ್ದಾರೆ. ಈ ಶಿಬಿರದಿಂದಾಗಿ ಮಕ್ಕಳು ಮೊಬೈಲ್ ಜಗತ್ತಿನಿಂದ ದೂರವಾಗಿದ್ದರೆ ಮಕ್ಕಳು ಹಿಂದಿಗಿಂತ ಮತ್ತಷ್ಟು ಉತ್ಸುಕರಾಗಿದ್ದಾರೆ ಎನ್ನುವುದು ಪೋಷಕರ ಮಾತಾಗಿದೆ. ಇಲ್ಲಿ ಶಿಬಿರಕ್ಕೆ ಬಂದ ಮೇಲೆ ಟಿ ವಿ ನೋಡೋದು ಒಂಚೂರು ಕಡಿಮೆ ಆಗಿದೆ. ಅಂದರೆ ಇಲ್ಲದಿದ್ದರೆ ದಿನಾಲು ಬೆಳಗ್ಗೆಯಿಂದ ಸಂಜೆ ತನಕ ಟಿ ವಿಯೇ ನೋಡ್ತಿದ್ದ, ಕಾರ್ಟೂನ್ ಅಂತ ಬೇರೆ ಆ್ಯಕ್ಟಿವಿಟೀಸೇ ಮಾಡ್ತಿರ್ಲಿಲ್ಲ. ಇಲ್ಲಿ ಬಂದ ಮೇಲೆ ಟಿ ವಿ ನೋಡೋದೊಂದು ಕಡಿಮೆ ಆಗಿದೆ. ಮತ್ತು ಮನೆಗೆ ಬಂದ ಮೇಲೆ ಸಕ್ಕರೆ ನಗರ, ತಲಕೆಟ್ ರಾಜ ಸಾಂಗ್ ಎಲ್ಲ ಹೇಳ್ತೀವಿ. ನಮಗೆ ಫಸ್ಟಿಗೆ ಏನು ಅರ್ಥ ಆಗ್ತಿರ್ಲಿಲ್ಲ. ಮತ್ತು ಲಾಸ್ಟ್ ಡೇಸ್ ಏನಂತ ಸ್ಕಿಟ್ ಕೇಳಿದಾಗ ಒಂದು ಆ್ಯಕ್ಟಿಂಗ್ ಮಾಡಿ ತೋರಿಸ್ತಾ. ಸೊ ಇವನು ಆ್ಯಕ್ಟಿಂಗ್ ಮಾಡ್ಕೊ ಹುಡುಗನೇ ಅಲ್ಲ, ಅಂದರೆ ಜಸ್ಟ್ ಆಟ ಆಡೋದು ಮಾತ್ರ ಅವನ ತಲೆಯಲ್ಲಿರೋದು. ಆ್ಯಕ್ಟಿಂಗ್, ಡಾನ್ಸ್ ಯಾವುದ್ರಲ್ಲೂ ಅವನಿಗೆ ಇಂಟ್ರೆಸ್ಟ್ ಇಲ್ಲ. ಬಟ್ ಆ್ಯಕ್ಟಿಂಗ್ ಮಾಡೋದು ಓಕೆ, ಅವನು ಆ್ಯಕ್ಟಿಂಗ್ ಮಾಡ್ದ, ಅದನ್ನು ನೋಡಿ ಖುಷಿ ಆಯಿತು. ಶಿಬಿರದ ಅಂತಿಮ ದಿನ ಮಕ್ಕಳು ಮಾಡಿದ ನಾಟಕ ನಿಜಕ್ಕೂ ಹೆತ್ತವರಿಗೆ ಅಚ್ಚರಿ ಪಡುವಂತಿತ್ತು. ಆ ಸಂದರ್ಭದಲ್ಲಿ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ವ್ಯವಸ್ಥಾಪಕ ಟ್ರಸ್ಟಿ ವಿವೇಕ್ ಆಳ್ವ ಮಕ್ಕಳ ನಾಟಕಕ್ಕೆ ಸಾಕ್ಷಿಯಾಗಿದ್ದರು. ಮಕ್ಕಳಲ್ಲಿ ಆತ್ಮವಿಶ್ವಾಸ ತುಂಬಿ ವಿವಿಧ ಕಲೆಗಳನ್ನ ಕರಗತಗೊಳಿಸಿಕೊಳ್ಳಲು ಸ್ಫೂರ್ತಿಯಾಗುತ್ತಿರುವ ಜೀವನ್ ರಾಮ್ ಸುಳ್ಯ ಅವರ ಕಾರ್ಯ ಇನ್ನಷ್ಟು ಮುಂದುವರಿಯಲೆಂಬುದೇ ನಮ್ಮ ಆಶಯ. ರಾಹುಲ್ ಆರ್ ಸುವರ್ಣ, ಆಳ್ವಾಸ್ ನ್ಯೂಸ್ ಟೈಮ್, ಮೂಡುಬಿದಿರೆ.